ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ, ನಿಖರ ಹಾಗೂ ಜನಪರ. ನಾನು ರಾಜಕಾರಣದಿಂದ ನಿವೃತ್ತಿ ಘೋಷಣೆ ಮಾಡಿ ಮನೆಗೆ ಹೋಗ್ತಿದ್ದೆ. ಮಾಜಿ ಶಾಸಕ ಸುರೇಶ್ ಗೌಡರ ವಿರುದ್ಧ ಸಚಿವ ಎನ್ ಚಲುವರಾಯಸ್ವಾಮಿ ವಾಗ್ದಾಳಿ. ಎಷ್ಟು ಅಸಮರ್ಪಕವಾಗಿ ಈ ತರ ಕೆಲಸ ಮಾಡೋಕೆ ಆಗ್ದಲೇ ಮಾಜಿ ಶಾಸಕನಾಗಿ ನಾನೇನಾದ್ರೂ ಗುರುತಿಸಿಕೊಂಡಿದ್ರೆ ನಾನು ರಾಜಕಾರಣದಿಂದ ನಿವೃತ್ತಿ ಘೋಷಣೆ ಮಾಡಿ ಮನೆಗೆ ಒಯ್ತಿದ್ನಿ ವಿನಃ ಇನ್ನೊಬ್ಬರ ವಿರುದ್ಧ ಮಾತನಾಡುತ್ತಿರಲಿಲ್ಲ. ನನ್ನ ವಿರುದ್ಧ ಮಾತನಾಡಲಿಕ್ಕೆ ಅವರಿಗೆ ನಾಲಿಗೆ ಹೇಗೆ ಬರುತ್ತೋ ಗೊತ್ತಿಲ್ಲ. ನೈತಿಕ ಹಕ್ಕು ಇಲ್ಲ ಎಂದು ಮಾಜಿ ಶಾಸಕ ಸುರೇಶ್ ಗೌಡರ ವಿರುದ್ಧ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಲ್ಲಿಯವರೆಗೆ ಯಾವುದೇ ಸಂದರ್ಭದಲ್ಲೂ ಮಾಜಿ ಶಾಸಕ ಸುರೇಶ್ ಗೌಡರ ವಿರುದ್ಧ ಯಾವುದೇ ಹೇಳಿಕೆ ನೀಡದಿದ್ದ ಸಚಿವ ಎನ್ ಚಲುವರಾಯಸ್ವಾಮಿರವರು ನಾಗಮಂಗಲದ ಟಿಬಿ ಬಡಾವಣೆಯಲ್ಲಿನ ನೂತನ ಸಹಾಯಕ ಕೃಷಿ ಕಚೇರಿ ಉದ್ಘಾಟನೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ನಾನು ಅಧಿಕಾರದಲ್ಲಿದ್ದಾಗ ನಿರಂತರವಾಗಿ ಒಂದಲ್ಲ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ. ಇಂತಹ ಯಾವುದಾದರೂ ಒಂದು ಕಟ್ಟಡ ಅವರ 10 ವರ್ಷಗಳ ಅಧಿಕಾರ ಅವಧಿಯಲ್ಲಿ ಮಾಡಿಲ್ಲದ ಅವರಿಗೆ ನಾಚಿಕೆಯಾಗಬೇಕು ಎಂದು ತಮ್ಮ ಅಧಿಕಾರದ ಅವಧಿಯಲ್ಲಿ ಮಾಡಿರುವ ಅಭಿವೃದ್ಧಿ ಕೆಲಸಗಳ ಅಂಕಿ ಅಂಶ ನೀಡಿದ ಸಚಿವರು, ಕೇವಲ ಕಳೆದ 2.5 ವರ್ಷದಲ್ಲಿ ತಾಲೂಕಿಗೆ 2,000 ಕೋಟಿ ಅನುದಾನ ತಂದಿದ್ದೇನೆ. ಬಾಯಿಗೆ ಬಂದಂತೆ ಮಾತನಾಡುವ ಜನತಾದಳದವರು ಏನು ಮಾಡಿದ್ದಾರೋ ಗೊತ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾಗಮಂಗಲದಲ್ಲಿ ನಿರಂತರವಾಗಿ ನಾನು ಅಧಿಕಾರದಲ್ಲಿದ್ದಾಗ ಒಂದಲ್ಲ ಒಂದು ಅಭಿವೃದ್ಧಿ ಕೆಲಸ ಕಟ್ಟಡ ಆಗ್ತದೆ. ಆದರೆ ಸಂಪೂರ್ಣವಾಗಿ ಸ್ವತಂತ್ರ ಬಂದು 80 ವರ್ಷ ಆದಮೇಲೆ ಎಲ್ಲವನ್ನೂ ನಾವು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಎಷ್ಟೇ ದುಡ್ಡು ತಂದ್ರೂ ಇನ್ನೂ ನಮಗೆ ಇನ್ನೊಂದಷ್ಟು ಅಭಿವೃದ್ಧಿ ಆಗಬೇಕು ಅಂತ ಅನಿಸುತ್ತೇವಿನ ಸಂಪೂರ್ಣ ಮುಗ್ದಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಎಲ್ಲೋದ್ರೂ ನಮ್ಮನ್ನು ಇಲ್ಲ ಇದಾಗಿಲ್ಲ ಅದಾಗಿಲ್ಲ ಅಂತ ಹೇಳ್ತಾರೆ. ನನಗೆ ಅದು ಬೇಸರ ಏನಿಲ್ಲ, ಇನ್ನೂ ಒಂದಷ್ಟು ಮಾಡೋಣ ಅನ್ನಿಸ್ತದೆ. ಆದರೆ ನಾಗಮಂಗಲದೊಳಗಡೆ ಅಥವಾ ಇಡೀ ತಾಲೂಕಿನಲ್ಲಿ ನಾನು ನಮ್ಮ ರಾಜೇಶ್ ಕೇಳ್ತಾ ಇದ್ದೆ, ಇಂಥದ್ದು ಯಾವುದಾದ್ರು ಒಂದು ಕಟ್ಟಡ 10 ವರ್ಷ ಅವಧಿಲಿದ್ದಂಥ ಒಬ್ಬ ಮಾಜಿ ಶಾಸಕ ನಾಚಿಕೆ ಆಗರೋ ಅವ್ರಿಗೆ ಏನೇನೋ ಮಾತಾಡ್ತೇನೆ. ಪಾಪ ಇವರೆಲ್ಲ ಉತ್ತರ ಕೊಡ್ತಾರೆ. ನಮ್ಮ ಈ ಮಂಜು ಬೇರೆ ಸೇರಿಕೊಂಡು ಅವನು ಒಂದಷ್ಟು ಉತ್ತರ ಕೊಡ್ತಾನೆ. ಇಂಥದ್ದು ಏನಾದ್ರು ಒಂದು ಕಟ್ಟಡ ಈ ಟೌನಲ್ಲಿ ARDO ಆಫೀಸ್ ಕಟ್ಟಡ ನಾನೇ ಕಟ್ಟಿದ್ದು, ರೈಲ್ ಸ್ಟೇಷನ್ ಕಟ್ಟಡ ನಾನೇ ಕಟ್ಟಿದ್ದು, ಮನಿ ವಿಧಾನಸೌಧ ನಾನೇ ಮಾಡಿದ್ದು, ಪುರಸಭಾ ಕಾಂಪ್ಲೆಕ್ಸ್ ನಾನೇ ಮಾಡಿದ್ದು, KG ಯಜ್ಞೂರು ಹೊಸ ತಂದು ಕಟ್ಟಡ ನಾನೇ ಕಟ್ಟಿದ್ದು. ಸೊ ಅಲ್ಲಿಂದ ಬಂದು ಡಿಪ್ಲೊಮಾ ಕಾಲೇಜ್ ನಾವೇ ಮಾಡಿದ್ದು, ITI ಕಾಲೇಜ್ ನಾವೇ ಮಾಡಿದ್ದು, ಡಿಗ್ರಿ ಕಾಲೇಜ್ ನಾವೇ ಮಾಡಿದ್ದು, PV ಕಾಲೇಜನ್ನು ನಮ್ಮ ಅಪ್ಗ್ರೇಡ್ ಮಾಡಿ ಸಫಿಷಿಯೆಂಟ್ ಕೊಠಡ ಕೊಟ್ಟಿದ್ದು ನಾವೇನೆ. ಹಾಸ್ಪಿಟ್ಲು 100 ಬೆಡ್ ಹಾಸ್ಪಿಟ್ಲು ಕೊಟ್ಟಿದ್ದು, 30 ಬೆಡ್ ಆಸ್ಪತ್ರೆ ನಾನೇ. ಸೊ ಟೌನ್ ಕುಡಿಯೋ ನೀರು ಕೊಟ್ಟಿದ್ದು ನಾವೇನೆ. ಸೊ ಇವತ್ತು ಅಂತಿಮವಾಗಿ ಈ ಕೃಷಿ ಸಹಾಯಕ ನಿರ್ದೇಶಕ ಕಚೇರಿನೂ ನಾನೇ ಓಪನ್ ಮಾಡ್ತೇನೆ, ನಾನೇ ಶಂಕುಸ್ಥಾಪನೆ ಮಾಡಿ ಓಪನ್ ಮಾಡ್ತಿದ್ರೆ ಇಷ್ಟು ಇನ್ಎಫಿಷಿಯೆಂಟ್ ಆಗಿ ಈ ಥರ ಕೆಲಸ ಮಾಡೋಕ್ಕಾಗದಲೇ ಒಂದು ಪಕ್ಷದಲ್ಲಿ ಮಾಜಿ ಶಾಸಕನ ಗುರುತಿಸ್ಕೊಂಡಿದ್ರೆ ನಾನು ರಾಜಕಾರಣದಿಂದ ನಿವೃತ್ತಿ ಘೋಷಣೆ ಮಾಡಿ ಮನೆಗೆ ಹೋಗ್ತಿದ್ದೇವನ ನಾನು ಇನ್ನೊಬ್ಬ ವಿರುದ್ಧ ಮಾತಾಡ್ತೀನಿ. ನನ್ನ ವಿರುದ್ಧ ಮಾತಾಡಲಿಕ್ಕೆ ಅವ್ರಿಗೆ ನಾಲಿಗೆ ಬರುತ್ತೋ ಗೊತ್ತಿಲ್ಲ, ನೈತಿಕ ಹಕ್ಕು ಇಲ್ಲ. ಅಥವಾ ಕೋಆಪರೇಟಿಂದ ನಾಗಮಂಗಲ ಜನತೆಗೆ ಈಗ ಅವ್ರು ಯಾರೋ ಅವ್ರು ಮಾತನಾಡೋದು ಇವ್ರು ಮಾತನಾಡೋದನ್ನ ಕೇಳೋದು ಬಿಟ್ಟು ಅಭಿವೃದ್ಧಿಗೆ ಯಾರು ಮಾಡ್ತಾರೆ, ಅಭಿವೃದ್ಧಿ ಯಾರು ಸರ್ಕಾರ ಮಾಡುತ್ತೆ. ಇವತ್ತಿನ ಸರ್ಕಾರ ಗ್ಯಾರಂಟಿ ಕೊಡೋದು ಅಷ್ಟೇ ಅಲ್ಲ, ಇವೆಲ್ಲ ಏನಂತ ಅಭಿವೃದ್ಧಿ ಅಲ್ವಾ, ಇವೆಲ್ಲ ಸಂಸ್ಕೃತಿ ಅಭಿವೃದ್ಧಿ ಆಗ್ತಾ ಇಲ್ವಾ. ರಸ್ತೆಗಳಿರ್ಬೋದು, ಕುಡಿಯೋ ನೀರಿನ ಯೋಜನೆ ಇರ್ಬೋದು, ಕಾಲುವೆ ಅಭಿವೃದ್ಧಿ ಇರ್ಬೋದು, ನಿರಂತರವಾಗಿ ಇವೆಲ್ಲ ಆಗ್ತಾ ಇದೆ. ಹೆಚ್ಚು ಕಡಿಮೆ 2,000 ಕೋಟಿ ನಾಗಮಂಗಲದಲ್ಲಿ ಒಂದೇ ತಾಲೂಕಿಗೆ ಕಳೆದ 2.5 ವರ್ಷದಲ್ಲಿ ಮಾಡಿಬಿಟ್ಟಿದ್ದಾರೆ. 2,000 ಕೋಟಿ ನೀರಾವರಿ ಯೋಜನೆಗೆ 1,000 ಕೋಟಿ ಕೊಟ್ಟಿದ್ದೀವಿ. ಇನ್ನು ಉಳಿದಂಥ ಎಲ್ಲಕ್ಕೂ 1,000 ಕೋಟಿ ಯೋಜನೆಯನ್ನು ಸರ್ಕಾರದಲ್ಲಿ 5 ಗ್ಯಾರಂಟಿಯಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಜನರ ಗ್ಯಾರಂಟಿ ಮಾಡಿಬಿಟ್ಟವ್ರೆ ಅಭಿವೃದ್ಧಿ ನಿಂತೋಗಿದೆ. ಅವ್ರು ಏನು ಮಾಡಿದ್ರೂ ಗೊತ್ತಿಲ್ಲ, ಯಾವ ಅಭಿವೃದ್ಧಿ ಮಾಡಿದ್ರೂ ಗೊತ್ತಿಲ್ಲ. ಇಲ್ಲಿ ಸದ್ಯಕ್ಕೆ ಸಹಾಯಕ ನಿರ್ದೇಶಕರ ಕಚೇರಿ ಮತ್ತು ಶಾಸಕರ ಕಚೇರಿ ಎಲ್ಲೂ ಇಲ್ಲೇ ಇರ್ತದೆ. ಅದನ್ನು ಜನರಿಗೆ ಸೊ
ಎಲ್ಲ ಥರದ ರೈತರ ವಿಚಾರ ಇರ್ಬೋದು, ಶಾಸಕರ ಜೊತೆ ಮಾತಾಡ್ತಕ್ಕಂಥದ್ದು ಮಾಡಲಿಕ್ಕೆ ಒಂದು ಅವಕಾಶ ಅಂತ ಎಲ್ರಿಗೂ ಅನಿಸುತ್ತೆ.